ಬಂದಾಗ ಡ್ಯಾನ್ಸು ಅದೆಲ್ಲ ನೋಡ್ಬಿಟ್ಟು ನಾನು ಎಲ್ಲಿಗೆ ಬಂದಿದ್ದೀನಪ್ಪ, ನಮ್ಮ ಕರ್ನಾಟಕನ ಇದು ಬೇರೆ ಕಂಟ್ರಿ ನನ್ನ ಹತ್ರ ಫೀಲ್ ಬಂದ್ಬಿಡ್ತು ನನಗೆ. ಬಟ್ ರಿಯಲಿ ತುಂಬ ಅದ್ಭುತವಾದ ಡ್ಯಾನ್ಸರ್ಸ್ ಎಲ್ಲರೂ, ಎಕ್ಸ್ಟ್ರಾಡಿನರಿ ಡ್ಯಾನ್ಸರ್ಸ್. ಅಂದರೆ ಕಾಂಪಿಟೇಷನಲ್ಲಿ ಕೆಲವ್ರು ಗೆಲ್ತಾರೆ, ಕೆಲವ್ರು ಸೋಲ್ತಾರೆ, ಅದು ಸಾಮಾನ್ಯ, ಅದಿದ್ದೇ ಇರುತ್ತೆ. ಆದರೆ ಅವ್ರ ಎಫರ್ಟು ಮತ್ತು ಅವ್ರು ಮಾಡಿದ ರೀತಿನ ಖಂಡಿತವಾಗ್ಲೂ ನಾವೆಲ್ಲರೂ ಅಪ್ರಿಷಿಯೇಟ್ ಮಾಡಬೇಕು. ನಿಜವಾಗ್ಲೂ ಅದರಲ್ಲಂತೂ ನನಗೆ ಪರ್ಸ್ನಲಿ ಇಷ್ಟ ಆಗಿದ್ದು ಯಾವ್ದು ಗೊತ್ತಾ, ಇವತ್ತಿನ ಕಾಲೇಜ್ ಯುವಕರು ಒಂದು ಸಾಂಗ್ಗೆ ಡ್ಯಾನ್ಸ್ ಮಾಡಿದ್ರು, ನೋ ರೇಸಿಸಮ್ ಅಂತ. ಅಂದರೆ ಎಷ್ಟು ಅದ್ಭುತವಾದ ಥಾಟ್ಸ್ ಇದೆ ಅವ್ರಿಗೆ. ನಾವು ಅವ್ರನ್ನ ಚಿಕ್ಕವ್ರು ಮಾಡ್ಬಿಡ್ತೀವಿ, ಸಣ್ಣವ್ರು ಮಾಡ್ಬಿಡ್ತೀವಿ. ಓಕೆ, ವಿಶ್ವಮಾನವ್ರು ಆಗ್ಬೇಕು ಅವರು, ಅವ್ರನ್ನ ಬೆಳೆಸ್ಬೇಕು ನಾವು. ಜಾತಿ, ಧರ್ಮ, ಅಂತಸ್ತು ಇದನ್ನೆಲ್ಲ ಮೀರಿ ವ್ಯಕ್ತಿತ್ವ ಅದು ಮುಖ್ಯ ಆಗುತ್ತೆ, ಅದನ್ನು ಬೆಳೆಸ್ಬೇಕು ನಾವು. ಈ ಒಂದು BGS ಕಾಲೇಜಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮಕ್ಕೆ ಕರೆದಂಥ ನಮ್ಮ ಪ್ರೀತಿಯ ಶೇಖರ್ ಸ್ವಾಮೀಜಿಗಳಿಗೆ ನಾನು ಯಾವಾಗಲೂ ಏನಂತಾರೆ, ಒಂಥರ ಅವ್ರು ನನಗೆ ಯಾವತ್ತು ಗುರುಗಳು ಸ್ವಾಮೀಜಿ ಅನ್ನೋದಕ್ಕಿಂತ ತುಂಬ ಆತ್ಮೀಯರು, ಮನೆ ಮಗನ ಥರ ನೋಡ್ತಾರೆ ನನ್ನ. ಬಾರ ಬರ್ಬೇಕು ಕಣೋ ನೀನು ಅಂತಂದರು. ಒಂದೇ ಮಾತಿಗೆ ನಾನು ಏನು ಮಾತಾಡಲಿಲ್ಲ, ಬಂದ್ಬಿಟ್ಟೆ. ಹಾಗೆ ನಮ್ಮ ಗುರುಗಳಾದಂಥ ನಿರ್ಮಲಾನಂದ ಸ್ವಾಮೀಜಿ ಅವರಿದ್ದಾರೆ. ಒಂದು ಇನ್ಸಿಡೆಂಟ್ ಏನಂದರೆ, ನಾನು ಕೂಡ ಆದಿಚುಂಚನಗಿರಿಯ ಮಠದಲ್ಲಿ ಓದ್ದವನು, ಹಾಗಾಗಿ ಮಠಕ್ಕೂ ನನಗೂ ತುಂಬ ಋಣ ಇದೆ. ಯಾಕೆಂದರೆ ನಾನು ಅಲ್ಲೊಂದು ವರ್ಷ ಊಟ ಮಾಡಿದ್ದೀನಿ. ಬಾಲಗಂಗಾಧರ ಸ್ವಾಮೀಜಿಗಳಿದ್ರು ಅವಾಗ, ನಾನು ಇನ್ನೂ ಸಣ್ಣ ಹುಡುಗ, 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ. ನಾನು ಅವತ್ತೊಂದು ದಿವಸ ಸ್ಕೂಲ್ಗೆ ರಜೆ ಹಾಕಿ ಚಕ್ಕರ್ ಹಾಕ್ಬಿಟ್ಟು ಹಾಸ್ಟೆಲಲ್ಲಿ ಮಲಗಿದ್ದಾಗ ಸ್ವಾಮೀಜಿಗಳ ಕಾರ್ ಬಂತು. ಅವಾಗ ಕಾರ್ ಬಂದರೆ, ಸ್ವಾಮೀಜಿಗಳ ಕಾರ್ ಪಾಸ್ ಆದರೆ ನಾವು ಎಲ್ಲೇ ಇದ್ರೂ ನಾವು ಜೈಕಾರ ಹಾಕ್ತಿದ್ವಿ. ನಾವೆಲ್ಲೇ ಹೋಗ್ತಾ ಇದ್ರು ಇಡೀ ಗುಂಪು ಜೈಕಾರ ಹಾಕೋದು. ಹಾಗೆ ಸ್ವಾಮೀಜಿಗಳ ಕಾರ್ ಬಂತು. ಅವತ್ತು ಹಾಸ್ಟೆಲಲ್ಲಿ ಯಾರೂ ಇರಲಿಲ್ಲ, ನಾನು ಒಬ್ಬನೇ ಇದ್ದೆ. ನಾನು ಒಬ್ಬನೇ ಇದ್ದಾಗ ನಾನು ಕೆಳಗಡೆ ಹೋಗ್ತಾ ಇದ್ದೆ ಹೇಳ್ಕೊಂಡು, ಕಾರ್ ಪಾರ್ಕಿಂಗ್ ಆ್ಯಕ್ಚುಲಿ ನಮ್ಮ ಹಾಸ್ಟೆಲ್ ಕೆಳಗಡೆನೇ ಮಾಡಿದ್ರು, ಅದಕ್ಕೆ ಅಂತ ಒಂದು ಜಾಗ ಮಾಡಿದ್ರು. ಆ ಕಾರ್ ಪಾರ್ಕ್ ಮಾಡಿ ಹೊರಡ್ತಾ ಇರ್ಬೇಕಾದ್ರೆ, ಪಾಪ ಇಲ್ಲಿ ಮರಿ ಅಂತಂದರು. ಯಾಕೆ ಸ್ಕೂಲ್ ಹೋಗಿಲ್ವಾ ಅಂತಂದರು. ಇಲ್ಲ ಗುರೂಜಿ, ಹುಷಾರಿಲ್ಲ ಅಂತಂದೆ. ಸರಿ ಬಾಯಿಲಿ ಅಂದ್ಬಿಟ್ಟು ಒಂದು ಹಣ್ಣಿನ ಬುಟ್ಟಿ ಇತ್ತು, ಅದೆಲ್ಲಿಂದನೂ ಬಂದಿದ್ರು ಈವೆಂಟಿಂದ, ಫಂಕ್ಷನಿಂದ. ಆ ಹಣ್ಣಿನ ಬುಟ್ಟಿ ನನ್ನ ಕೈ ಕೊಟ್ಟು, ತಗೊಳ್ಳಿ ಎಲ್ಲ ಹಂಚ್ಕೊಳ್ತೀನಿ ಹೋಗಿ ಅಂತ ಕಳಿಸಿದ್ರು. ಬಹುಶಃ ಆ ಆಶೀರ್ವಾದ, ಆ ಪ್ರೀತಿನೇ, ಬಹುಶಃ ಅಲ್ಲಿ ತಿಂದಂಥ ಅನ್ನೋದು ಋಣನೇ ಇಲ್ಲಿವರೆಗೂ ನನ್ನ ಕರ್ಕೊಂಬಂದಿದೆ ಜರ್ನಿ ಮಾಡೋಕ್ಕೆ ಅಂತ ಅನಿಸುತ್ತೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಇವತ್ತು ಈ ಸ್ಟೇಜ್ ಮೇಲೆ ನಿಂತ್ಕೊಳ್ಳೋದಕ್ಕೆ. 2ನೇ ಸಲ ಬರ್ತಾ ಇರೋದು ನಾನು. ಶೇಖರ್ ಸ್ವಾಮೀಜಿಗಳೇ, ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಎಲ್ಲ ಗುರು ಹಿರಿಯರು ಸ್ಟೇಜ್ ಮೇಲೆ ಇದ್ದೀರಾ, ನನ್ನ ಕಲಾವಿದರು ಇದ್ದೀರಾ. ಆ್ಯಂಡ್ ನನ್ನ ಮುಂದಿನ ಚಿತ್ರ ದ ರೈಸ್ ಆಫ್ ಅಶೋಕ ಫೆಬ್ರವರಿನಲ್ಲಿ, ಮಾರ್ಚ್ 2026 ಫೆಬ್ರವರಿ ರಿಲೀಸ್ ಆಗ್ತಾ ಇದೆ. ಜೋಡಿ ಯಾರು ಅಂತ ಕೇಳಲ್ವಾ? ಜೋಡಿ ಯಾರು ರೈಸ್ ಆಫ್ ಅಶೋಕಗೆ? ಯಾರು? ಮತ್ ಪಕ್ಕದಲ್ಲಿ ಯಾಕೆ ನಿಂತ್ಕೋತಾರೆ? ಅವರೇ ನನ್ನ ಜೋಡಿ. ನಾನು ಸಪ್ತಮಿ ಗೌಡ ಇಬ್ರು ಫಸ್ಟ್ ಟೈಮ್ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದೀವಿ. ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮಿಬ್ಬರು ಜೋಡಿ ನೋಡೋಕ್ಕೆ ತೆರೆ ಮೇಲೆ ನೀವು ಖಂಡಿತವಾಗ್ಲೂ ಬರಬೇಕು. ಲವ್ ಸ್ಟೋರಿ ಇದೆ, ಅದ್ಭುತವಾದ ರೊಮ್ಯಾನ್ಸ್ ಇದೆ, ಹಂಗೆ ಒಳ್ಳೊಳ್ಳೆ ಹಾಡುಗಳಿದೆ. ನೀವು ಅಯೋಗ್ಯ ಏನು ನೋಡಿದ್ರಲ್ಲ, ಅದರ ಡಬಲ್ ಡೋಸೇಜ್ ಇಲ್ಲಿದೆ. ನಮಗೇನು ಗೊತ್ತಾ, ನಿಮ್ಮ ಜೊತೆ ಸ್ವಲ್ಪ ಜಾಸ್ತಿ ಮಾತಾಡೋಣ ಅಂತಂದರೆ ಗುರುಗಳಿದ್ದಾರೆ ಇಲ್ಲಿ, ಮಾತಾಡೋಕ್ಕಾಗಲ್ಲ ನಾವು. ಹಂಗಾಗಿ ಸುಮ್ಮನೆ ಮೆತ್ತಗಿದ್ದೀವಿ ಸ್ವಲ್ಪ. ಮತ್ತೆ ಹೇಗಿದ್ದೀರಾ? ನಾವು ನಾಳಿದ್ದು ನಮ್ಮ ಸಾಂಗ್ ಲಾಂಚ್ ಆಗ್ತಾ ಇದೆ. ಮಾದೇವ ಅನ್ನೋ ಸಾಂಗು ನಾನೇ ಬರೆದಿದ್ದೀನಿ, ಮಾದಪ್ಪನ ಮೇಲೆ ಒಂದು ಗೀತೆ. ನೀವೆಲ್ಲ ನೋಡಿ, ಯೂಟ್ಯೂಬಲ್ಲಿ ರಿಲೀಸ್ ಆಗುತ್ತೆ 25ನೇ ತಾರೀಕು 5:40 ಬಿಡುಗಡೆ ಆಗ್ತಾ ಇದೆ. ಆ ಹಾಡಿನ 2 ಲೈನ್ ಆಡ್ಬಿಟ್ಟು ನಾನು ಸಪ್ತಮಿಯವ್ರು ಕೊಡ್ತೀನಿ. ಆದ್ರೆ ನೀವು ನನ್ನ ಜೊತೆ ಹಾಡ್ಬೇಕು, ಹಾಡ್ತೀರಾ? ನಾವು ಒಂದ್ಸಲ ಹೇಳ್ಕೊಡ್ತೀನಿ, ನೀವು ಆಮೇಲೆ ಹಾಡ್ತೀರಾ? ಐ ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ಏಳೋ 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 ಮಾದೇವಾ, ಕೇಳೋ 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 ಮಾದೇವಾ. ರೆಡಿನಾ? ಏಳೋ 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 ಮಾದೇವಾ. ಕರೆಕ್ಟ್. ಇನ್ನು ಸ್ವಲ್ಪ ಜೋರಾಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಏಳೋ 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 ಮಾದೇವಾ. ಆಹಾ, ಅದ್ಭುತವಾಗಿ ಆಡಿದ್ರಿ. ಥ್ಯಾಂಕ್ ಯು, ಲವ್ ಯು ಆಲ್. ಮರಿದಂಗೆ ನಮ್ಮ ಕನ್ನಡ ಸಿನಿಮಾಗಳನ್ನ ನೋಡಿ. ದ ರೈಸ್ ಆಫ್ ಅಶೋಕ ಕನ್ನಡ, ತಮಿಳು, ತೆಲುಗು 3 ಲ್ಯಾಂಗ್ವೇಜಲ್ಲಿ ಬರ್ತಾ ಇದೆ. ನಿಮ್ಮೆಲ್ಲರ ಹಾರೈಕೆ ಇರಲಿ. ನಮ್ಮಿಬ್ಬರು ಜೋಡಿನ ತೆರೆ ಮೇಲೆ ನೋಡೋದಕ್ಕೆ ಆದಷ್ಟು ಬೇಗ ತೆರೆ ಮೇಲೆ ಬರ್ತೀವಿ. ನೀವೆಲ್ಲರೂ ಬನ್ನಿ, ನೋಡ್ತೀರಾ? ಥ್ಯಾಂಕ್ ಯು, ಲವ್ ಯು ಆಲ್. ಥ್ಯಾಂಕ್ ಯು. ಕೊಟ್ಟೆ ಸಪ್ತಮಿ ಅವ್ರಿಗೆ. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಮೊದಲನೇದಾಗಿ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆದಂಥ ಪ್ರಕಾಶ್ನಾಥ್ ಸ್ವಾಮೀಜಿಯವ್ರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ನಿರ್ಮಲಾನಂದ ಸ್ವಾಮೀಜಿ ಇದ್ದಾರೆ, ಅವ್ರಿಗೂ ಸಹ ನನಗೆ ಭಾಳ ಖುಷಿ ಆಗ್ತಾ ಇದೆ. 2 ವರ್ಷದ ಹಿಂದೆ ಕಾಂತಾರ ರಿಲೀಸ್ ಆದಾಗ ಕೂಡ BGS ಕಾರ್ಯಕ್ರಮಕ್ಕೆ ಬಂದಿದ್ದೆ. ಬಟ್ ನನಗೆ ಅವಾಗ ಯಾವ್ದ್ರದ್ದು
ಪ್ರೋಗ್ರಾಮ್ ನೋಡೋಕ್ಕೆ ನನ್ಗೆ ಸಿಗಲಿಲ್ಲ. ಈ ಸತಿ ನೋಡೋಕೆ ನನ್ಗೆ ಏನು ಅನ್ಸುತ್ತೆ ಅಂದರೆ ನಮ್ಮ ಕಾಲೇಜ್ಗಳಲ್ಲೂ ಫೆಸ್ಟ್ ಆಗ್ತಾಯಿತ್ತು, ಅದೆಲ್ಲ ಆಗ್ತಾಯಿತ್ತು. ಬಟ್ ಈ ಥರ ಒಂದು ಸ್ಟೇಜು, ಈ ಥರ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡೋದಂದರೆ ಮಕ್ಳಿಗಾಗಿರ್ಬೋದು, ಹಾಗೆ ಕೊರಿಯೋಗ್ರಫರ್ಸ್ಗೂ ಕೂಡ, ಯಾಕಂದರೆ ಅವ್ರ ಟ್ಯಾಲೆಂಟ್ ಆಗಿರ್ಬೋದು ಅದನ್ನು ಮಕ್ಕಳು ಮುಖಾಂತರ ಅವ್ರು ತೋರಿಸ್ತಾ ಇದ್ದಾರೆ. ಸೊ ಇಂಥ ಸ್ಟೇಜ್ ಮಾಡಿಕೊಟ್ಟಿದ್ದಂಥ BGS ಇನ್ಸ್ಟಿಟ್ಯೂಷನ್ಸ್ ಅವ್ರಿಗೆ ಫಸ್ಟಿಗೆ ಕಂಗ್ರ್ಯಾಚುಲೇಷನ್ಸ್. ಹಾಗೆ ಇನ್ನೂ ಸಾಕಷ್ಟು ಟ್ಯಾಲೆಂಟ್ಸ್ ಕಲ್ಚರಲ್, ಬೇರೆ ಬೇರೆ ಕಾಲೇಜಸಲ್ಲಿ ಏನಾಗುತ್ತೆ ಕಲ್ಚರಲ್ ಅಂತ ಬಂದಾಗ ಅದನ್ನು ಒಂದು ಸಣ್ಣ ಭಾಗವಾಗಿ ನೋಡ್ತಾರೆ ಅಷ್ಟೇ. ಬಟ್ ಇದನ್ನು ಇಷ್ಟು ದೊಡ್ಡದಾಗಿ ಕಾರ್ಯಕ್ರಮನ ಇವ್ರು BGS ಇನ್ಸ್ಟಿಟ್ಯೂಷನ್ ಮಾಡ್ತಾ ಇರೋದೇ ಬಹಳ ಖುಷಿ ವಿಚಾರ. ಹಾಗೆ ಸತೀಶ್ ಅವ್ರು ಹೇಳ್ದಾಗೆ ಈ ಫೆಬ್ರವರಿಗೆ ದ ರೈಸ್ ಆಫ್ ಅಶೋಕ ಅಂತ ಸಿನಿಮಾ ರಿಲೀಸ್ ಆಗ್ತಾ ಇದೆ. 25ನೇ ತಾರೀಕು ಮಾದೇವ ಅನ್ನೋ ಸಾಂಗ್ ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ರಿಗೂ ಹೋಪ್ಫುಲಿ ಸಾಂಗ್ ಇಷ್ಟ ಆಗುತ್ತೆ, ಸಿನಿಮಾ ಖಂಡಿತ ಇಷ್ಟ ಆಗುತ್ತೆ. ಒಂದು ನೇಟಿವಿಟಿ ಅಂತ ಕತೆ, ಮತ್ತೆ ಒಂದು ಹಳ್ಳಿ ಹುಡುಗಿಯಾಗಿ ಕಾಣಿಸ್ಕೊತಾ ಇದ್ದೀನಿ. ಸೊ ನಿಮ್ಮೆಲ್ರಿಗೂ ಮತ್ತೆ ಅಂಬಿಕಾ ಅಂತ ನನ್ನ ಪಾತ್ರದ ಹೆಸರು, ನಿಮ್ಮೆಲ್ರಿಗೂ ಮತ್ತೆ ಒಂದು ಹಳ್ಳಿ ಹುಡುಗಿಯಾಗಿ ನನ್ನ ಪಾತ್ರ ಇಷ್ಟ ಆಗುತ್ತೆ, ಆಗಬೇಕು ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ. ಸೊ ನೀವು ಹೇಗೆ ಬೇರೆ ಬೇರೆ ಎಲ್ಲ ಸಿನಿಮಾಗಳಿಗೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಹಾಗೆ ಈ ಸಿನಿಮಾಗೂ ಅಷ್ಟೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಹಾಗೆ ನಾನು ಮಧ್ಯದಲ್ಲಿ ನಾವಿಬ್ಬರು ಹೊರಡಬೇಕು, ಯಾಕೆಂದರೆ ಪ್ರೆಸ್ ಮೀಟ್ ಇದೆ ನಮಗೆ, ಹಂಗಾಗಿ ಹೊರಡ್ತಾ ಇದ್ದೀವಿ. ದಯವಿಟ್ಟು ಕ್ಷಮೆ ಇರಲಿ. ಓಕೆ, ಎಲ್ಲ ಗುರು ಹಿರಿಯರಲ್ಲಿ ಕ್ಷಮೆ ಕೇಳ್ತಾ ನಾವಿಲ್ಲಿ ತೆರಳ್ತೀವಿ. ನಮ್ಮ ದಿ ರೈಸ್ ಆಫ್ ಅಶೋಕ ಮೇಲೆ ನಿಮ್ಮ ಪ್ರೀತಿ ಇರುತ್ತಾನೆ. ಥ್ಯಾಂಕ್ ಯು, ಬಾಯ್, ಲವ್ ಯು. ಥ್ಯಾಂಕ್ ಯು ನೀನಾ ಸರ್.